ರೇಣುಕಾಸ್ವಾಮಿ ಕೊಲೆ ಕೇಸ್ ದರ್ಶನ್ಗೆ ಟೆನ್ಷನ್ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಬಿಕಾಸ್ ಕೊಲೆ ಆರೋಪಿ ದರ್ಶನ್ಗೆ ಡೈಲಿ ಒಂದಲ್ಲ ಒಂದು ರೀತಿಯಾದಂತಹ ಟೆನ್ಷನ್ಸ್. ಜೂನ್ 1ರಿಂದ ಸೆಷನ್ಸ್ ಕೋರ್ಟ್ನಲ್ಲಿ ಟ್ರಯಲ್ ಶುರುವಾಗುತ್ತೆ. ಒಂದೊಂದೇ ಸಾಕ್ಷಿ ಹೇಳಿಕೆ ಮೇಲೆ ನಿಂತಿದೆ ಕಾಟೇರನ ಕಂಬಿಯ ರಹಸ್ಯ. ಬಿಕಾಸ್ ಸೆಷನ್ಸ್ ಕೋರ್ಟ್ ತಲುಪಿದೆ ಈಗ ಆಲ್ರೆಡಿ ಸುಪ್ರೀಂನ ಆದೇಶದ ಪ್ರತಿ. ಒಂದು ವರ್ಷದಲ್ಲಿ ಟ್ರಯಲ್ ಮುಗಿಸೋದಕ್ಕೆ ಸೂಚಿಸಿರುವಂತಹ ಸುಪ್ರೀಂ ದೇಶದ ಬೇಲ್ ವಿಚಾರಣೆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೂಡ ಹೊರಹಾಕಿದೆ. ಒಂದು ವರ್ಷದಲ್ಲಿ 60 ಸಾಕ್ಷಿಗಳ ವಿಚಾರಣೆಯನ್ನು ಮುಗಿಸೋದಕ್ಕೆ ಸೂಚನೆ ಕೂಡ ಕೊಟ್ಟಿರುವಂಥದ್ದು. ಸೊ ಸಾಕ್ಷಿಗಳನ್ನ ಮತ್ತೆ ವಿಚಾರಣೆ ನಡೆಸದಂತೆ ನಿರ್ದೇಶನ ಕೂಡ ಮಾಡಲಾಗಿದೆ. ವಿಚಾರಣೆ ಪೂರ್ಣಗೊಳಿಸಿದ್ರೆ ಜಾಮೀನು ನೀಡುವಂತಹ ಭರವಸೆ ಕೂಡ ಇರುವಂಥದ್ದು. ಟ್ರಯಲ್ ಕೋರ್ಟ್ ವಿಚಾರಣೆಗೆ ಸಹಕರಿಸುವುದಕ್ಕೆ ಸೂಚಿಸಿರುವಂತಹ ಸುಪ್ರೀಂ ಸೆಷನ್ಸ್ ಕೋರ್ಟಿಗೆ ಸುಪ್ರೀಂ ಆದೇಶದ ಪ್ರತಿಯನ್ನು ಸಲ್ಲಿಸಿರುವಂತಹ ವಕೀಲರು ಸೋಮವಾರ ವಿಚಾರಣೆ ನಡೆಸಲಿರುವಂತಹ ಸೆಷನ್ಸ್ ಕೋರ್ಟ್ ಪ್ರತಿದಿನ ಅಥವಾ ವಾರದಲ್ಲಿ 4 ದಿನ ಟ್ರಯಲ್ ಅನ್ನು ನಡೆಸುವುದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಟೆನ್ಷನ್ ಫಿಕ್ಸ್ ಕಟ್ಟಿಟ್ಟ ಬುತ್ತಿ. ಬಿಕಾಸ್ ಯಾಕಂತಂದರೆ ಡೈಲಿ ಒಂದಲ್ಲ ಒಂದು ರೀತಿಯಾದಂಥ ಟೆನ್ಷನ್ಸು ಕೊಲೆ ಆರೋಪಿ ದರ್ಶನ್ಗೆ. ಜೂನ್ 1ರಿಂದ ಕೂಡ ಸೆಷನ್ಸ್ ಕೋರ್ಟ್ ಟ್ರಯಲ್ ಆರಂಭ ಆಗುತ್ತೆ. ವೀಕ್ಲಿ 4 ಟೈಮ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. 2 ದಿನ ಇತ್ತು, ಈಗ 4 ಬಾರಿ ಅಂತ ಹೇಳಲಾಗ್ತಾ ಇದೆ. ಒಂದೊಂದೇ ಸಾಕ್ಷಿ ಹೇಳಿಕೆ ಮೇಲೆ ಕಾಟೇರನ ಕಂಬಿ ರಹಸ್ಯ ನಿಂತಿರುವಂಥದ್ದು. ಯಾವ ರೀತಿಯಾಗಿ ಅವರು ಹೇಳಿಕೆಯನ್ನು ಕೊಡ್ತಾರೆ ಅನ್ನುವಂಥದ್ರ ಮೇಲೆ. ಆ್ಯಂಡ್ ಸೆಷನ್ಸ್ ಕೋರ್ಟನ್ನು ಈಗ ಆಲ್ರೆಡಿ ಸುಪ್ರೀಂ ಆದೇಶದ ಪ್ರತಿ ಏನಿದೆ ಅದೆಲ್ಲವೂ ಕೂಡ ಫೈನಲೈಸ್ ಆಗಿಬಿಟ್ಟು ತನಿಖೆ ಮಾಡಿಬಿಟ್ಟು ಈಗ ಸೆಷನ್ಸ್ ಕೋರ್ಟನ್ನು ತಲುಪಿರುವಂಥದ್ದು. ಒಂದು ವರ್ಷದಲ್ಲಿ ಟ್ರಯಲ್ ಮುಗಿಸೋದಕ್ಕೆ ಸುಪ್ರೀಂ ಸೂಚಿಸಿರುತ್ತೆ. ದರ್ಶನ್ ಬೇಲ್ ವಿಚಾರಣೆ ಕೂಡ ಸುಪ್ರೀಂ ಆದೇಶ. ಪ್ರಯತ್ನ ಪಟ್ಟರು ಅಂದರೆ ಸಾಕಷ್ಟು ಸಾಕ್ಷ್ಯಗಳಿದೆ, ಎಲ್ಲ ಕೂಡ ಮುಗಿಸೋದಕ್ಕೆ ಟ್ರಯಲ್ ಮುಗಿಸೋದಕ್ಕೆ ಸಮಯ ತೆಗೆದುಕೊಳ್ಳಲಾಗುತ್ತೆ. ಈಗ ಒಂದು ವಾರದಲ್ಲಿ 2 ಸಲ ಟ್ರಯಲ್ ನಡೆಯುತ್ತೆ, ಆದರೂ ಕೂಡ ಡಿಲೇ ಆಗ್ತಾ ಇದೆ. 14 ಸಾಕ್ಷಿಗಳ ವಿಚಾರಣೆ ಅಷ್ಟೇ ಮುಗ್ದಿರೋದು. ಇನ್ನೂ ಕೂಡ ಬೇಲ್ ಬೇಕು ಅಂತ ಹೇಳಿಬಿಟ್ಟು ಕೇಳಿರ್ತಾರೆ, ಬಟ್ ಅದು ಕೂಡ ರದ್ದಾಗತ್ತೆ. ಈಗ ತಲೆನೋವಿನ ಮೇಲೆ ತಲೆನೋವು ಪರಿಣಮಿಸ್ತಾ ಇರುವಂಥದ್ದು. ವಿಚಾರಣೆ ಪೂರ್ಣಗೊಳ್ದಿದ್ರೆ ಜಾಮೀನು ನೀಡುವಂತಹ ಭರವಸೆ ಕೂಡ ಮತ್ತೊಂದು ಕಡೆ ಕೊಟ್ಟಿದ್ದಾರಂತೆ. ಒಂದು ವರ್ಷದಲ್ಲಿ 60 ಸಾಕ್ಷಿಗಳ ವಿಚಾರಣೆಯನ್ನು ಮುಗಿಸೋದಕ್ಕೆ ಸೂಚನೆ ಕೂಡ ಕೊಡಲಾಗಿದೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಸೊ ಟ್ರಯಲ್ ಕೋರ್ಟ್ ವಿಚಾರಣೆಗೆ ಸಹಕರಿಸೋದಕ್ಕೆ ಸುಪ್ರೀಂ ಕೋರ್ಟ್ ಸೂಚಿಸಿರುವಂಥದ್ದು. ಸೆಷನ್ಸ್ ಕೋರ್ಟ್ಗೆ ಸುಪ್ರೀಂ ಆದೇಶದ ಪ್ರತಿಯನ್ನು ಕೂಡ ಈಗ ಆಲ್ರೆಡಿ ವಕೀಲರು ಸಲ್ಲಿಕೆ ಮಾಡಿದ್ದಾರೆ. ಸೋಮವಾರ ವಿಚಾರಣೆಯನ್ನು ನಡೆಸಲಿದೆ ಸೆಷನ್ಸ್ ಕೋರ್ಟ್. ಪ್ರತಿದಿನ ಅಥವಾ ವಾರದಲ್ಲಿ 4 ದಿನ ಟ್ರಯಲ್ ಅನ್ನು ನಡೆಸೋದಕ್ಕೆ ನಿರ್ಧಾರವನ್ನು ಕೂಡ ಮಾಡಿರುವಂಥದ್ದು. ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರುಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅರುಣ್, ಇದೀಗ ದರ್ಶನ್ಗೆ ತಲೆನೋವಿನ ಮೇಲೆ ತಲೆನೋವು ಶುರುವಾಗುತ್ತೆ. ಇನ್ನೇನು ವೀಕ್ಲಿ 4 ಡೇಸ್ ಟ್ರಯಲ್ ನಡೆಯುತ್ತೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಜಾಮೀನನ್ನು ಪಡೆದುಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರು, ಅದು ಕೂಡ ಆಗಲಿಲ್ಲ. ಸೊ ಅಪ್ಡೇಟ್ಸ್ ಏನೆಲ್ಲ ಇದೆ, ಟ್ರಯಲ್ ಎಷ್ಟು ದಿನ ನಡೆಯುತ್ತೆ, ಸಾಕ್ಷಿಗಳನ್ನು ಏನು ಹೇಳಿಕೆ ಕೊಡ್ತಾರೆ ಅನ್ನೋದ್ರ ಮೇಲೆ ಇವರ ಕಂಬಿ ರಹಸ್ಯ ಕೂಡ ಅಡಗಿದೆ. ಅರುಣ್, ರೋಜಾ, ಏನಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಏನು ದರ್ಶನ್ ಅವರಿಗೆ ಜಾಮೀನು ನಿರಾಕರಣೆ ಆಯ್ತು. ಮತ್ತೆ ಸುಪ್ರೀಂ ಕೋರ್ಟ್ 1 ವರ್ಷದ ಒಳಗೆ ಟ್ರಯಲ್ ಅನ್ನ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ವಿಚಾರಣಾ ದಿನ ನ್ಯಾಯಾಲಯಕ್ಕೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ಸೊ ಈ ಬಗ್ಗೆ ಅದರ ಆದೇಶದ ಪ್ರತಿಯನ್ನ ದರ್ಶನ್ ಪರ ವಕೀಲರು ಏನು ಕೆಳಹಂತದ ನ್ಯಾಯಾಲಯ ಅಂದ್ರೆ ಏನು ವಿಚಾರಣೆ ಯಾವ್ದು ಕೋರ್ಟ್ ಮಾಡ್ತಾರೆ ಆ ಒಂದು ಕೋರ್ಟ್ಗೆ ಮೊನ್ನೆ ಸಲ್ಲಿಕೆಯನ್ನ ಮಾಡಿರುವಂತದ್ದು. ಸಲ್ಲಿಕೆ ಮಾಡುವಂತ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರು ಈ ರೀತಿ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಏನಂದ್ರೆ ಕಳೆದ ಏನು 8 ತಿಂಗಳ ದರ್ಶನ್ ಅವರು ಜೈಲಿನಲ್ಲಿ ಇರುವಂತದ್ದು. ಅದ್ರ ಜೊತೆಗೆ ಏನಂದ್ರೆ ಏನು ಜೈಲಿನಲ್ಲಿ ಇದ್ದಾರೆ, ಮತ್ತೆ ಜಾಮೀನು ಸಹ ಕೊಡಬೇಕು ಅಂತ ಹೋಗಿದ್ರು. ಆದ್ರೆ ಸುಪ್ರೀಂ ಕೋರ್ಟ್ ನಿರಾಕರಣೆ ಮಾಡಿತ್ತು. ಇದ್ರ ಜೊತೆಗೆ ಏನಂದ್ರೆ ಈಗ ಏನಂದ್ರೆ ಇರುವಂತದ್ದು ಅವರ ಪರ ವಕೀಲರು ಈಗ ವಾರದಲ್ಲಿ 2 ದಿನ ಏನು ಟ್ರಯಲ್ ಅನ್ನ ಆಗ್ತಾ ಇದೆ. ಅದ್ರ ಜೊತೆಗೆ ಏನು ಈಗ ಟ್ರಯಲ್ ಅನ್ನ ವಾರದಲ್ಲಿ 4 ದಿನ ಮಾಡೋದಾ ಅಥವಾ ಪ್ರತಿದಿನ ಮಾಡ್ಬೇಕಾ ಏನು ಅನ್ನೋದ್ರ ಬಗ್ಗೆ ನಾಳೆ ವಿಚಾರಣೆ ನಡೆಯುತ್ತೆ. ಯಾಕಂದ್ರೆ ಈಗಾಗಲೇ ಸುಪ್ರೀಂ ಕೋರ್ಟ್ ನ ಆದೇಶದ ಪ್ರತಿಯನ್ನ ಅವರ ಪರ ವಕೀಲರು ಒಂದು ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ನ್ಯಾಯಾಲಯ ಸಹ ಆಯ್ತು, ಇದನ್ನ ನಾವು ಸೋಮವಾರ ಡಿಸೈಡ್ ಮಾಡೋಣ. ಯಾಕಂದ್ರೆ 2 ಕಡೆಯವರು ಇರಬೇಕು, ಪ್ರಾಸಿಕ್ಯೂಷನ್ ಮತ್ತೆ ಆರೋಪಿಗಳ ಪರ ವಕೀಲರು ಇರಬೇಕು. ಸೊ ಹಾಗಾಗಿ ನಾವು ಪ್ರತಿದಿನ ಇದನ್ನ ಮಾಡ್ಬೇಕಾ ಅಥವಾ ವಾರದಲ್ಲಿ 4 ದಿನ ಇಟ್ಕೋಬೇಕಾ? ಯಾಕಂದ್ರೆ ಈಗಾಗಲೇ ವಾರದಲ್ಲಿ 2 ದಿನ ಮಾಡ್ತಾ ಇದ್ದಾರೆ. ಸೊ ಅದನ್ನ 4 ದಿನಕ್ಕೆ ಮಾಡ್ಬೇಕಾ ಅಥವಾ ಏನು ಅನ್ನೋದ್ರ ಬಗ್ಗೆ ನಾಳೆ ಡಿಸೈಡ್ ಆಗುತ್ತೆ. ಯಾಕಂದ್ರೆ ಬೇರೆ ಬೇರೆ ಪ್ರಕರಣಗಳು ಸಹ ಇರುತ್ತೆ, ಆ ಪ್ರಕರಣಗಳ ವಿಚಾರಣೆ ಸಹ ಮಾಡ್ಬೇಕಾಗುತ್ತೆ. ಸೊ ಅದಕ್ಕಾಗಿ ಇದನ್ನ ಯಾವ ರೀತಿ ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ನಾಳೆ ಡಿಸೈಡ್ ಆಗುವಂತದ್ದು. ರೋಜಾ, ರೈಟ್. ಥ್ಯಾಂಕ್ ಯು ಅರುಣ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.